ಆಟೋ ಚಾಲಕರು ಬಹಳ ಕಷ್ಟದಲ್ಲಿದ್ದಾರೆ. ನಮಗೆ ಅರಿವಿದೆ. ಸರ್ಕಾರದಿಂದ ಕೇಂದ್ರ ಸರ್ಕಾರ 3,000 ಸಿಲಿಂಡರ್ ಪ್ರತಿದಿನ ಕೊಡ್ತಿತ್ತು, ಅದನ್ನು ಕೊಡ್ತಾ ಇದ್ದೀವಿ. ಆದರೆ ಪ್ರೈವೇಟ್ನವರು ಜಾಸ್ತಿ ಮಾಡಿದ್ದಾರೆ ಮತ್ತು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ತಕ್ಷಣ ಒಂದು ಮೀಟಿಂಗನ್ನು ಕರೆದು ಇದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್ಕಾರ ಕೊಡೋ 3,000 ಸಿಲಿಂಡರ್ ಉಪಯೋಗಿಸಿದ್ದು ಕೊಡ್ತಾ ಇದ್ದಾರೆ. ಆದರೂ ಕೂಡ 100% ಅದು 3,000 ಸಿಲಿಂಡ್ರೇ ಅವ್ರು ಉಪಯೋಗಿಸ್ತಾ ಇದ್ದಾರೆ. ಆದರೆ ಅಷ್ಟೇ ಸಮವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ರು ಇವರಿಗೆ. ಆ ಪ್ರೈವೇಟವ್ರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಮಧ್ಯ ನಾನು ಮಾತಾಡ್ತೀನಿ. ನಾನು 10ನೇ ತಾರೀಕು ಒಂದು ಮೀಟಿಂಗ್ ಕರೆದು ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವರ ಜೀವನ ಇದ್ರ ಮೇಲೆ ಅವಲಂಬಿಸಿದೆ. ಅದರಿಂದ ಬಹಳ ಮುಖ್ಯವಾದ್ದು, ಬಹಳ ಪ್ರಯಾರಿಟಿ ಕೆಲಸ. ಈ ಕೆಲಸ ನಾನು ಮಾಡ್ತೀನಿ. 10ನೇ ತಾರೀಕು ಮಾಡಿ. ಖಾಸಗಿಯವರನ್ನು ಕೂಡ ಕರೆಸಿ, ಹೌದೌದು, ಖಾಸಗಿಯವ್ರನ್ನು ನಮಗೆ ಜವಾಬ್ದಾರಿ ಇದೆ, ಕಾನೂನು ಇದೆ. ಖಾಸಗಿಯವರನ್ನು ಕೂಡ ಈ ಮೀಟಿಂಗ್ ಕರೆದು ಬಂದೋಬಸ್ತ್ ಮಾಡ್ತೀನಿ. ಇವತ್ತು ಚರ್ಚೆ ಮಾಡ್ತೀನಿ ಅಂತ ಹೇಳಿದ ಅಧಿಕಾರಿಗಳ ಜೊತೆ ಯಾರ ಜೊತೆ ಚರ್ಚೆ ಮಾಡ್ತೀರಾ, ಎಲ್ಲಿ ಚರ್ಚೆ ಮಾಡ್ತೀರಾ ಸರ್? ನಾನು ಗೌರ್ಮೆಂಟ್ ಆಫ್ ಇಂಡಿಯಾ ಅಧಿಕಾರಿಗಳಿದ್ದಾರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಕೋಆರ್ಡಿನೇಟರ್ಸ್ ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಪೊಲೀಸು ನಮ್ಮ ವರಿಷ್ಠ ಅಧಿಕಾರಿಗಳನ್ನು ಮಾತಾಡ್ತೀನಿ. ಸಾಧ್ಯ ಇದೆ, ಸಾಧ್ಯ. ಆದರೆ ಪರಿಸ್ಥಿತಿ ಗಂಭೀರವಾಗಿದೆ, ಯುದ್ಧ ನಡೀತಾ ಇದೆ. ನಾವು ಕೂಡ ಸಹಕಾರ ಕೊಡಬೇಕಾಗ್ತದೆ. ಎಲ್ಲಿ ಇದು ಪ್ರಾಬ್ಲಮ್ ಇದೆ, ಮೇನ್ ಪ್ರಾಬ್ಲಮ್ ಇದು ಜಗತ್ತಿನಲ್ಲೇ ಇದೆ. ಆದರೂ ಅವರು ಮುಂದಾಲೋಚನೆ ಮಾಡಿಲ್ಲ. ಕೇಂದ್ರ ಸರ್ಕಾರ ಒಂದು ವೇಳೆ ಇವತ್ತು ರಷ್ಯಾನಿಂದ ತಗೋಕ್ಕೆ ಏನು ಪ್ರಯತ್ನ ಮಾಡ್ತಾರೆ, ಅದನ್ನು 1 ತಿಂಗಳ ಮೊದಲು ಪ್ಲ್ಯಾನ್ ಮಾಡ್ಕೊಂಡಿದ್ದರೆ ಈ ಕಷ್ಟ ಬರ್ತಿರಲೇನೋ ಭಾರತಕ್ಕೆ. ಆದರೂ ಕೂಡ ಆಗೋಗಿದೆ. ಈಗ ಮುಂದೆ ಆಗೋದಕ್ಕೆ ಏನೇನು ಬೇಕು ಅಂತೇಳಿ ನಾನು ಒಂದು 2-3 ದಿನದಲ್ಲಿ ಒಂದು ತೀರ್ಮಾನ ಮಾಡಿ ಅದಕ್ಕೆ ಅವ್ರನ್ನ ಕರೆಸಿ ಮಾತಾಡ್ತೀನಿ. ಆಟೋ ಚಾಲಕರು ಬಹಳ ಕಷ್ಟದಲ್ಲಿದ್ದಾರೆ. ನಮಗೆ ಅರಿವಿದೆ. ಸರ್ಕಾರದಿಂದ ಕೇಂದ್ರ ಸರ್ಕಾರ 3,000 ಸಿಲಿಂಡರ್ ಪ್ರತಿದಿನ ಕೊಡ್ತಿತ್ತು, ಅದನ್ನು ಕೊಡ್ತಾ ಇದ್ದೀವಿ. ಆದರೆ ಪ್ರೈವೇಟ್ನವರು ಜಾಸ್ತಿ ಮಾಡಿದ್ದಾರೆ ಮತ್ತು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ತಕ್ಷಣ ಒಂದು ಮೀಟಿಂಗನ್ನು ಕರೆದು ಇದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್ಕಾರ ಕೊಡೋ 3,000 ಸಿಲಿಂಡರ್ ಉಪಯೋಗಿಸಿದ್ದು ಕೊಡ್ತಾ ಇದ್ದಾರೆ. ಆದರೂ ಕೂಡ 100% ಅದು 3,000 ಸಿಲಿಂಡ್ರೇ ಅವ್ರು ಉಪಯೋಗಿಸ್ತಾ ಇದ್ದಾರೆ. ಆದರೆ ಅಷ್ಟೇ ಸಮವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ರು ಇವರಿಗೆ. ಆ ಪ್ರೈವೇಟವ್ರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಮಧ್ಯ ನಾನು ಮಾತಾಡ್ತೀನಿ. ನಾನು 10ನೇ ತಾರೀಕು ಒಂದು ಮೀಟಿಂಗ್ ಕರೆದು ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವರ ಜೀವನ ಇದ್ರ ಮೇಲೆ ಅವಲಂಬಿಸಿದೆ. ಅದರಿಂದ ಬಹಳ ಮುಖ್ಯವಾದ್ದು, ಬಹಳ ಪ್ರಯಾರಿಟಿ ಕೆಲಸ. ಈ ಕೆಲಸ ನಾನು ಮಾಡ್ತೀನಿ. 10ನೇ ತಾರೀಕು ಮಾಡಿ. ಖಾಸಗಿಯವರನ್ನು ಕೂಡ ಕರೆಸಿ, ಹೌದೌದು, ಖಾಸಗಿಯವರನ್ನು ನಮಗೆ ಜವಾಬ್ದಾರಿ ಇದೆ, ಕಾನೂನು ಇದೆ. ಖಾಸಗಿಯವರನ್ನು ಕೂಡ ಈ ಮೀಟಿಂಗ್ ಕರೆದು ಬಂದೋಬಸ್ತ್ ಮಾಡ್ತೀನಿ. ಇವತ್ತು ಚರ್ಚೆ ಮಾಡ್ತೀನಿ ಅಂತ ಹೇಳಿದ ಅಧಿಕಾರಿಗಳ ಜೊತೆ ಯಾರ ಜೊತೆ ಚರ್ಚೆ ಮಾಡ್ತೀರಾ, ಎಲ್ಲಿ ಚರ್ಚೆ ಮಾಡ್ತೀರಾ ಸರ್? ನಾನು ಗೌರ್ಮೆಂಟ್ ಆಫ್ ಇಂಡಿಯಾ ಅಧಿಕಾರಿಗಳಿದ್ದಾರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಕೋಆರ್ಡಿನೇಟರ್ಸ್ ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಪೊಲೀಸು ನಮ್ಮ ವರಿಷ್ಠ ಅಧಿಕಾರಿಗಳನ್ನು ಮಾತಾಡ್ತೀನಿ. ಸಾಧ್ಯ ಇದೆ, ಸಾಧ್ಯ. ಆದರೆ ಪರಿಸ್ಥಿತಿ ಗಂಭೀರವಾಗಿದೆ, ಯುದ್ಧ ನಡೀತಾ ಇದೆ. ನಾವು ಕೂಡ ಸಹಕಾರ ಕೊಡಬೇಕಾಗ್ತದೆ. ಎಲ್ಲಿ ಇದು ಪ್ರಾಬ್ಲಮ್ ಇದೆ, ಮೇನ್ ಪ್ರಾಬ್ಲಮ್ ಇದು ಜಗತ್ತಿನಲ್ಲೇ ಇದೆ. ಆದರೂ ಅವರು ಮುಂದಾಲೋಚನೆ ಮಾಡಿಲ್ಲ. ಕೇಂದ್ರ ಸರ್ಕಾರ ಒಂದು ವೇಳೆ ಇವತ್ತು ರಷ್ಯಾನಿಂದ ತಗೋಕ್ಕೆ ಏನು ಪ್ರಯತ್ನ ಮಾಡ್ತಾರೆ, ಅದನ್ನು 1 ತಿಂಗಳ ಮೊದಲು ಪ್ಲ್ಯಾನ್ ಮಾಡ್ಕೊಂಡಿದ್ದರೆ ಈ ಕಷ್ಟ ಬರ್ತಿರಲೇನೋ ಭಾರತಕ್ಕೆ. ಆದರೂ ಕೂಡ ಆಗೋಗಿದೆ. ಈಗ ಮುಂದೆ ಆಗೋದಕ್ಕೆ ಏನೇನು ಬೇಕು ಅಂತೇಳಿ ನಾನು ಒಂದು 2-3 ದಿನದಲ್ಲಿ ಒಂದು ತೀರ್ಮಾನ ಮಾಡಿ ಅದಕ್ಕೆ ಅವ್ರನ್ನ ಕರೆಸಿ ಮಾತಾಡ್ತೀನಿ. ಆಟೋ ಚಾಲಕರು ಬಹಳ ಕಷ್ಟದಲ್ಲಿದ್ದಾರೆ. ನಮಗೆ ಅರಿವಿದೆ. ಸರ್ಕಾರದಿಂದ ಕೇಂದ್ರ ಸರ್ಕಾರ 3,000 ಸಿಲಿಂಡರ್ ಪ್ರತಿದಿನ ಕೊಡ್ತಿತ್ತು, ಅದನ್ನು ಕೊಡ್ತಾ ಇದ್ದೀವಿ. ಆದರೆ ಪ್ರೈವೇಟ್ನವರು ಜಾಸ್ತಿ ಮಾಡಿದ್ದಾರೆ ಮತ್ತು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ತಕ್ಷಣ ಒಂದು ಮೀಟಿಂಗನ್ನು ಕರೆದು ಇದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್ಕಾರ ಕೊಡೋ 3,000 ಸಿಲಿಂಡರ್ ಉಪಯೋಗಿಸಿದ್ದು ಕೊಡ್ತಾ ಇದ್ದಾರೆ. ಆದರೂ ಕೂಡ 100% ಅದು 3,000 ಸಿಲಿಂಡ್ರೇ ಅವ್ರು ಉಪಯೋಗಿಸ್ತಾ ಇದ್ದಾರೆ. ಆದರೆ ಅಷ್ಟೇ ಸಮವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ರು ಇವರಿಗೆ. ಆ ಪ್ರೈವೇಟವ್ರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದರೆ ಅದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಮಧ್ಯ ನಾನು ಮಾತಾಡ್ತೀನಿ. ನಾನು 10ನೇ ತಾರೀಕು ಒಂದು ಮೀಟಿಂಗ್ ಕರೆದು ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವರ ಜೀವನ ಇದ್ರ ಮೇಲೆ ಅವಲಂಬಿಸಿದೆ. ಅದರಿಂದ ಬಹಳ ಮುಖ್ಯವಾದ್ದು,
ಬಹಳ ಪ್ರಯಾರಿಟಿ ಕೆಲಸ. ಈ ಕೆಲಸ ನಾನು ಮಾಡ್ತೀನಿ. ಮೀಟಿಂಗ್ ಯಾವಾಗ ಮಾಡ್ತೀರಾ ಸರ್? 135 ರೂಪಾಯಿ ಆಗಿದೆ. ಸರ್ಕಾರಿ ಬಂಕ್ಗಳಲ್ಲಿ 10ನೇ ತಾರೀಕು ಮಾಡಿ. ಸರ್ಕಾರಿ ಬಂಕ್ಗಳಲ್ಲಿ ದರ ಏರಿಕೆ ಇಲ್ಲ, ಬಟ್ ಖಾಸಗಿ ಬಂಕ್ಗಳಲ್ಲಿ ದರ ಏರಿಕೆ ಆಗ್ತಿದೆ. ಖಾಸಗಿಯವರನ್ನು ಕೂಡ ಕರೆಸಿ, ಹೌದೌದು, ಖಾಸಗಿಯವರನ್ನು ನಮಗೆ ಜವಾಬ್ದಾರಿ ಇದೆ, ಕಾನೂನು ಇದೆ. ಖಾಸಗಿಯವರನ್ನು ಕೂಡ ಈ ಮೀಟಿಂಗ್ ಕರೆದು ಬಂದೋಬಸ್ತ್ ಮಾಡ್ತೀನಿ. ಇವತ್ತು ಚರ್ಚೆ ಮಾಡ್ತೀನಿ ಅಂತ ಹೇಳಿದ ಅಧಿಕಾರಿಗಳ ಜೊತೆ ಯಾರ ಜೊತೆ ಚರ್ಚೆ ಮಾಡ್ತೀರಾ? ಎಲ್ಲಿ ಚರ್ಚೆ ಮಾಡ್ತೀರಾ ಸರ್? ನಾನು ಗೌರ್ಮೆಂಟ್ ಆಫ್ ಇಂಡಿಯಾ ಅಧಿಕಾರಿಗಳಿದ್ದಾರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಕೋಆರ್ಡಿನೇಟರ್ಸ್ ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಪೊಲೀಸು ನಮ್ಮ ವರಿಷ್ಠ ಅಧಿಕಾರಿಗಳನ್ನು ಮಾತಾಡ್ತೀನಿ. ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇದೆ ಸರ್? ಸಾಧ್ಯ ಇದೆ, ಸಾಧ್ಯ. ಆದರೆ 58ರಿಂದ 135 ರೂಪಾಯಿ ಪರಿಸ್ಥಿತಿ ಗಂಭೀರವಾಗಿದೆ, ಯುದ್ಧ ನಡೀತಾ ಇದೆ, ನಾವು ಕೂಡ ಸಹಕಾರ ಕೊಡಬೇಕಾಗ್ತದೆ. ಸರ್, ಈಗ ಎಲ್ಲಿ ಬಂಕಲ್ಲಿ ಎಲ್ಲಿ ಇದು ಪ್ರಾಬ್ಲಮ್ ಇದೆ, ಮೇನ್ ಪ್ರಾಬ್ಲಮ್ ಇದು ಜಗತ್ತಿನಲ್ಲೇ ಇದೆ. ಆದರೂ ಅವರು ಮುಂದಾಲೋಚನೆ ಮಾಡಿಲ್ಲ. ಕೇಂದ್ರ ಸರ್ಕಾರ ಒಂದು ವೇಳೆ ಇವತ್ತು ರಷ್ಯಾನಿಂದ ತಗೋಕ್ಕೆ ಏನು ಪ್ರಯತ್ನ ಮಾಡ್ತಾರೆ, ಅದನ್ನು 1 ತಿಂಗಳ ಮೊದಲು ಪ್ಲ್ಯಾನ್ ಮಾಡ್ಕೊಂಡಿದ್ದರೆ ಈ ಕಷ್ಟ ಬರ್ತಿರಲಿಲ್ಲ ಭಾರತಕ್ಕೆ. ಆದರೂ ಕೂಡ ಆಗೋಗಿದೆ. ಈಗ ಮುಂದೆ ಆಗೋದಕ್ಕೆ ಏನೇನು ಬೇಕು ಅಂತೇಳಿ ನಾನು ಒಂದು 2-3 ದಿನದಲ್ಲಿ ಒಂದು ತೀರ್ಮಾನ ಮಾಡಿ ಎಲ್ಲಿ ಖಾಲಿ ಇದೆ, ಎಲ್ಲಿ ಸ್ಟಾಕ್ ಇದೆ ಅಂತ ಮಾಹಿತಿಯನ್ನು ಕೊಡಬೇಕಲ್ಲ ಸರ್? ಅದಕ್ಕೆ ಅವ್ರನ್ನ ಕರೆಸಿ ಮಾತಾಡ್ತೀನಿ. ಆಟೋ ಚಾಲಕರು ಬಹಳ ಕಷ್ಟದಲ್ಲಿದ್ದಾರೆ, ನಮ್ಗೆ ಅರಿವಿದೆ. ಸರ್ಕಾರದಿಂದ ಕೇಂದ್ರ ಸರ್ಕಾರ 3000 ಸಿಲಿಂಡರ್ ಪ್ರತಿದಿನ ಕೊಡ್ತಿತ್ತು, ಅದನ್ನು ಕೊಡ್ತಾ ಇದ್ದೀವಿ. ಆದರೆ ಪ್ರೈವೇಟ್ನವರು ಜಾಸ್ತಿ ಮಾಡಿದ್ದಾರೆ ಮತ್ತು ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಇದಕ್ಕೆ ತಕ್ಷಣ ಒಂದು ಮೀಟಿಂಗನ್ನು ಕರೆದು ಇದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್ಕಾರ ಕೊಡೋ 3000 ಸಿಲಿಂಡರ್ ಉಪಯೋಗಿಸಿದ್ದು ಕೊಡ್ತಾ ಇದ್ದಾರೆ, ಆದರೂ ಕೂಡ 100% ಅದು 3000 ಸಿಲಿಂಡ್ರೇ ಅವ್ರು ಉಪಯೋಗಿಸ್ತಾ ಇದ್ದಾರೆ. ಆದರೆ ಅಷ್ಟೇ ಸಮವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ದಾರೆ ಇವರಿಗೆ. ಆ ಪ್ರೈವೇಟವ್ರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಅದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಮಧ್ಯೆ ನಾನು ಮಾತಾಡ್ತೀನಿ. ನಾನು 10ನೇ ತಾರೀಕು ಒಂದು ಮೀಟಿಂಗ್ ಕರೆದು ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅವರ ಜೀವನ ಇದ್ರ ಮೇಲೆ ಅವಲಂಬಿಸಿದೆ. ಅದರಿಂದ ಬಹಳ ಮುಖ್ಯವಾದ್ದು, ಬಹಳ ಪ್ರಯಾರಿಟಿ ಕೆಲಸ. ಈ ಕೆಲಸ ನಾನು ಮಾಡ್ತೀನಿ. 135 ರೂಪಾಯಿ ಆಗಿದೆ. ಸರ್ಕಾರಿ ಬಂಕ್ಗಳಲ್ಲಿ 10ನೇ ತಾರೀಕು ಮಾಡಿ. ಸರ್ಕಾರಿ ಬಂಕ್ಗಳಲ್ಲಿ ದರ ಏರಿಕೆ ಇಲ್ಲ, ಬಟ್ ಖಾಸಗಿ ಬಂಕ್ಗಳಲ್ಲಿ ದರ ಏರಿಕೆ ಆಗ್ತಿದೆ. ಖಾಸಗಿಯವರನ್ನು ಕೂಡ ಕರೆಸಿ, ಹೌದೌದು, ಖಾಸಗಿಯವರನ್ನು ನಮಗೆ ಜವಾಬ್ದಾರಿ ಇದೆ, ಕಾನೂನು ಇದೆ. ಖಾಸಗಿಯವರನ್ನು ಕೂಡ ಈ ಮೀಟಿಂಗ್ ಕರೆದು ಬಂದೋಬಸ್ತ್ ಮಾಡ್ತೀನಿ. ಇವತ್ತು ಚರ್ಚೆ ಮಾಡ್ತೀನಿ ಅಂತ ಹೇಳಿದ ಅಧಿಕಾರಿಗಳ ಜೊತೆ ಯಾರ ಜೊತೆ ಚರ್ಚೆ ಮಾಡ್ತೀರಾ? ಎಲ್ಲಿ ಚರ್ಚೆ ಮಾಡ್ತೀರಾ ಸರ್? ನಾನು ಗೌರ್ಮೆಂಟ್ ಆಫ್ ಇಂಡಿಯಾ ಅಧಿಕಾರಿಗಳಿದ್ದಾರೆ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನು ಕೋಆರ್ಡಿನೇಟರ್ಸ್ ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಪೊಲೀಸು ನಮ್ಮ ವರಿಷ್ಠ ಅಧಿಕಾರಿಗಳನ್ನು ಮಾತಾಡ್ತೀನಿ. ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇದೆ ಸರ್? ಸಾಧ್ಯ ಇದೆ, ಸಾಧ್ಯ. ಆದರೆ 58ರಿಂದ 135 ರೂಪಾಯಿ ಪರಿಸ್ಥಿತಿ ಗಂಭೀರವಾಗಿದೆ, ಯುದ್ಧ ನಡೀತಾ ಇದೆ, ನಾವು ಕೂಡ ಸಹಕಾರ ಕೊಡಬೇಕಾಗ್ತದೆ. ಸರ್, ಈಗ ಎಲ್ಲಿ ಬಂಕಲ್ಲಿ ಎಲ್ಲಿ ಇದು ಪ್ರಾಬ್ಲಮ್ ಇದೆ, ಮೇನ್ ಪ್ರಾಬ್ಲಮ್ ಇದು ಜಗತ್ತಿನಲ್ಲೇ ಇದೆ. ಆದರೂ ಅವರು ಮುಂದಾಲೋಚನೆ ಮಾಡಿಲ್ಲ. ಕೇಂದ್ರ ಸರ್ಕಾರ ಒಂದು ವೇಳೆ ಇವತ್ತು ರಷ್ಯಾನಿಂದ ತಗೋಕ್ಕೆ ಏನು ಪ್ರಯತ್ನ ಮಾಡ್ತಾರೆ, ಅದನ್ನು 1 ತಿಂಗಳ ಮೊದಲು ಪ್ಲ್ಯಾನ್ ಮಾಡ್ಕೊಂಡಿದ್ದರೆ ಈ ಕಷ್ಟ ಬರ್ತಿರಲಿಲ್ಲ ಭಾರತಕ್ಕೆ. ಆದರೂ ಕೂಡ ಆಗೋಗಿದೆ. ಈಗ ಮುಂದೆ ಆಗೋದಕ್ಕೆ ಏನೇನು ಬೇಕು ಅಂತೇಳಿ ನಾನು ಒಂದು 2-3 ದಿನದಲ್ಲಿ ಒಂದು ತೀರ್ಮಾನ ಮಾಡಿ ಎಲ್ಲಿ ಖಾಲಿ ಇದೆ, ಎಲ್ಲಿ ಸ್ಟಾಕ್ ಇದೆ ಅಂತ ಮಾಹಿತಿಯನ್ನು ಕೊಡಬೇಕಲ್ಲ ಸರ್? ಅದಕ್ಕೆ ಅವ್ರನ್ನ ಕರೆಸಿ ಮಾತಾಡ್ತೀನಿ.